ನಾನು ಇನ್ನೊಂದು ಹೇಳಬೇಕು ಸುನಿಲ್ ಜಿ, ಇದು ನಾವಂತ ನಾನು ಆರಂಭದಲ್ಲಿ ಹೇಳಿದೆ ರಾಜಕಾರಣಿಗಳಿಗೆ ಇದೊಂದು ಲೆಸನ್ ಆಗಬೇಕು ಅಂತ ಹೇಳಿದೆ. ಐ ಥಿಂಕ್ ಇಟ್ ಇಸ್ ನಾಟ್ ಓನ್ಲಿ ಫಾರ್ ದ ಪೊಲಿಟಿಷಿಯನ್ಸ್, ಪೊಲೀಸರಿಗೂ ಇದೊಂದು ಪಾಠ. ಪ್ರಕರಣಗಳನ್ನ ತಿರ್ಚೋಕ್ ಹೋದ್ರೆ, ಪ್ರಕರಣಗಳನ್ನ ದುಡ್ಡಿಸ್ಕೊಂಡು ಇನ್ನೇನೋ ಮಾಡ್ಕೊಂಡು ಅಂದ್ರೆ ಜನಪ್ರತಿನಿಧಿಗಳಿಗೆ ತಕ್ಕಂಗೆ ತಾಳ ಹಾಕಕ್ ಹೋದ್ರೆ ಕಡೆಗೆ ನ್ಯಾಯಾಂಗದ ಕೆಳಗಡೆ ಏನ್ ಅನುಭವಿಸ್ಬೇಕಾಗತ್ತೆ ಇದು ಪೊಲೀಸರಿಗೂ ಒಂದು ಪಾಠ ಅಂತ ನಾನು ಭಾವಿಸ್ತೀನಿ. ಮೇಡಮ್, ಈ ದೇಶದಲ್ಲಿ ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ. ಕಾನೂನಿನ ಅಡಿಯಲ್ಲಿ ಎಲ್ಲರೂ ಕೆಲಸ ಮಾಡ್ಬೇಕಾಗತ್ತೆ. ಇವತ್ತು ನ್ಯಾಯಾಲಯದ ಈ ತೀರ್ಪು ಒಂದು ರಾಜಕಾರಣಿಗಳು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಯಾಕೆ ಪಾಠ ಅಂತ ಕೇಳಿದ್ರೆ, ಕಾನೂನನ್ನ ಕೈಯಲ್ಲಿ ತೆಗೆದುಕೊಂಡು ನೀವು ಏನಾದರೂ ಅಪರಾಧಗಳನ್ನ ಮಾಡಿದರೆ ಕಾನೂನಿನಲ್ಲಿ ನಿಮಗೆ ರಕ್ಷಣೆ ಇಲ್ಲ ಅನ್ನುವಂತಹದ್ದು ಒಂದು ಪಾಠ. ಮತ್ತು ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳು ಮಾತನ್ನ ಕೇಳಿ ನಿಮ್ಮ ಕರ್ತವ್ಯವನ್ನ ಮರೆತು ನೀವು ಕೆಲಸ ಮಾಡಿದರೆ ನಿಮಗೂ ಜೈಲು ಶಿಕ್ಷೆ ಖಾಯಂ ಅನ್ನೋದನ್ನ ಇವತ್ತು ಮಾನ್ಯ ನ್ಯಾಯಾಲಯ ತೋರಿಸಿಕೊಟ್ಟಿದೆ. ಎಲ್ಲರೂ ಸಮಾಜದಲ್ಲಿ ಅದೊಂದು ಪಾಠ ರಾಜಕಾರಣಿಗಳಿಗೆ ಮತ್ತು ಪೊಲೀಸ್ ಅಧಿಕಾರಿಗಳು. ವೆರಿ ಟ್ರೂ. ಈಗ ವಿಧಾನಸೌಧದ ಒಳಗಡೆ ಕುತ್ಕೊಂಡು ಕಾನೂನನ್ನ ಮಾಡಿ ಬಿಲ್ ಪಾಸ್ ಮಾಡೋರೆ ಅದನ್ನ ಮರ್ತು ಇಷ್ಟ ಬಂದಂಗ ನಾವ್ ಏನ್ ಬೇಕಾದ್ರೂ ಮಾಡ್ಕೊಳ್ತೀವಿ ಅಂತ ಹೋದಾಗ, ಸೊ ಅದನ್ನ ನನಗನ್ಸುತ್ತೆ ಇವತ್ತಿನ ಇನ್ನೂ ಒಂದಷ್ಟು ಏನಾದ್ರೂ ಒಂಚೂರು ನಮಗೆ ನಮ್ಮ ದೇಶದಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಉಳ್ಕೊಂಡಿದೆ ಅಂತಂದ್ರೆ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಇನ್ನೂ ಗಟ್ಟಿಯಾಗಿದೆ, ಜೀವಂತವಾಗಿದೆ. ಎಲ್ಲಿ ಹಿಡಿಬೇಕು ಅಲ್ಲಿ ನ್ಯಾಯಾಂಗ ಇಂಥವ್ರನ್ನ ಹಿಡಿತಾ ಇದೆ ಅಂತ ನಾನು ಭಾವಿಸ್ತೀನಿ. ಸುನಿಲ್ ಅವರೇ, ಏನ್ ಹೇಳ್ತೀರಿ ಇಂಥ ಸಂದರ್ಭದಲ್ಲಿ? ಖಂಡಿತ ಮೇಡಮ್, ನೋಡಿ, ಈ ದೇಶದ ಕಟ್ಟ ಕಡೆಯ ನಾಗರಿಕನಿಗೂ ಕೂಡ ನ್ಯಾಯ ಸಿಗುತ್ತೆ, ಬಟ್ ನ್ಯಾಯ ನಿಧಾನ ಆಗ್ಬೋದು, ಬಟ್ ಪ್ರಧಾನವಾಗಿ ಸಿಗುತ್ತೆ ಅನ್ನೋದನ್ನ ಈ ತೀರ್ಪು ನಮ್ಗೆ ತೋರಿಸ್ಕೊಟ್ಟಿದೆ. ವಿನಯ್ ಕುಲಕರ್ಣಿ ಅವರು ಅತ್ಯಂತ ಪ್ರಭಾವಿ ಸಚಿವರು, ಮಾಜಿ ಸಚಿವರು, MLA ಇದ್ದಂತವ್ರು, ಇಡೀ ಪೊಲೀಸ್ ವ್ಯವಸ್ಥೆ ಅವರ ಕಂಟ್ರೋಲ್ ಇದೆ. ಅದೇ ಯೋಗೇಶ್ ಗೌಡ್ರ ಪರಿವಾರ ಬಹಳಷ್ಟು ಮೀಡಿಯಂ ಕ್ಲಾಸ್ ಅವರು, ಅವ್ರಿಗೆ ಸಹಕಾರಕ್ಕೆ ಯಾರು ಬಂದ್ರೆ ಎಲ್ಲರಿಗೂ ಡೆತ್ ಥ್ರೆಟ್ ಕೊಡ್ತಾ ಇದ್ದಾರೆ. ವಿಟ್ನೆಸ್ ಗಳು ಬರ್ತಾ ಇಲ್ಲ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಚೇಂಜ್ ಆಗ್ತಾ ಇದ್ದಾರೆ, ಎಲ್ಲರನ್ನು ಪೊಲೀಸ್ ಅಧಿಕಾರಿಗಳೇ ವಿಟ್ನೆಸ್ ಗಳನ್ನ ಹೆದರಿಸಿ ಕರ್ಕೊಂಡ್ಬಂದು ರೆಸಾರ್ಟ್ ಅನ್ನು ನಿಲ್ಲಿಸ್ತಾರೆ. ಯಾವ ತರ ವ್ಯವಸ್ಥೆಗೆ ಬಂದ್ವಿ ನಾವು? ಹಾಗಾಗಿ ಪೊಲೀಸ್ ಅಧಿಕಾರಿಗಳಿಗೆ ತಾವು ಹೇಳಿದ್ರಿ, ಪೊಲೀಸ್ ಅಧಿಕಾರಿ ಆಗ್ಬೋದು ಅಥವಾ ರಾಜಕಾರಣಿ ಆಗ್ಬೋದು, ಎಲ್ಲರೂ ಕೂಡ ಕಾನೂನು ಮುಂದೆ ಒಂದೇ. ನೀವು ಏನೇ ವೈಲೇಟ್ ಮಾಡಿದ್ರು ಕೂಡ ಕಾನೂನು ನಿಧಾನ ಆಗ್ಬೋದು, ಬಟ್ ಒಂದಲ್ಲ ಒಂದ್ ದಿವಸ ಪ್ರಧಾನವಾಗಿ ಎಲ್ಲರಿಗೂ ಅದು ಶಿಕ್ಷೆ ಆಗೇ ಆಗ್ತದೆ. ಅದೇ ಪೊಲೀಸ್ ಅಧಿಕಾರಿಗಳು ಯಾರು ಗೌರವದಿಂದ ನಡ್ಕೋತಾರೆ, ಕಾನೂನು ಎತ್ತಿಡಿತಾರೆ, ಅವ್ರನ್ನು ಕೂಡ ಕಾನೂನು ಅಪ್ರಿಶಿಯೇಟ್ ಮಾಡಿದೆ. ಹಾಗಾಗಿ ಇದೆಲ್ಲರಿಗೂ ಒಂದು ಪಾಠ ಆಗ್ಬೇಕು. ನಾವ್ ಯಾರೇ ಪ್ರಭಾವಿಯಾಗಿರ್ಬೋದು, ಯಾವುದೇ ಉನ್ನತವಾದಂತಹ ಸ್ಥಾನದಲ್ಲಿ ಇರ್ಬೋದು, ಯಾರಿಗೂ ಕೂಡ ಕಾನೂನಲ್ಲಿ ಎಲ್ಲೂ ಕೂಡ ಎಕ್ಸೆಂಪ್ಷನ್ ಇರೋದಿಲ್ಲ. ನ್ಯಾಯವಾಗಿ ನಡ್ಕೊಂಡು ಯಾರಿಗ ಅನ್ಯಾಯ ಆಗಿದ್ದು ಅವ್ರಿಗೆ ನ್ಯಾಯ ಕೊಡ್ತಿದ್ರೆ ಖಂಡಿತವಾಗ್ಲೂ ಆ ಇಡೀ ಸಮಾಜ ಅವ್ರನ್ನ ಗೌರವಿಸುತ್ತದೆ. ಮತ್ತು ಮೋಸಗಾರರು ಮತ್ತು ಯಾರ ಮನೆಗೆ ಅನ್ಯಾಯ ಆಗಿದೆಯೋ ಅವ್ರಿಗೆ ಇವತ್ತು ನ್ಯಾಯ ಸಿಕ್ಕಿದೆ. ಹಾಗಾಗಿ ನಾನು ಇನ್ನೊಂದು ವಿಚಾರ ಈ ಸಂದರ್ಭದಲ್ಲಿ ಹೇಳಬೇಕು ನಾಗರಾಜ್ ಸರ್, ಸುನಿಲ್ ಅಂಡ್ ಬಸವರಾಜ್ ಅವರೇ, ಇತ್ತೀಚಿನ ದಿನಗಳಲ್ಲಿ ಜನಪ್ರತಿನಿಧಿಗಳನ್ನ ಕೋರ್ಟ್ಗಳು ಬಹಳ ಹೆಚ್ಚಾಗಿ ಗಮನಿಸ್ತಿದೆ ಅಂತ ನಾನು ಭಾವಿಸ್ತೀನಿ. ಅವರ ಚಟುವಟಿಕೆಗಳಿರಬಹುದು ಅಥವಾ ಅವರ ಸ್ಟೇಟ್ಮೆಂಟ್ಗಳು ಮತ್ತು ಅವರ ಆಕ್ಟಿವಿಟೀಸ್. ಯಾಕೆಂದ್ರೆ ಇಫ್ ಯು ಕನ್ಸಿಡರ್ ಪ್ರಜ್ವಲ್ ರೇವಣ್ಣ ಒಬ್ಬ ಎಂ ಪಿ ಆಗಿ ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ರು. ಮತ್ತೆ ಇತ್ತೀಚೆಗೆ ಭೈರತಿ ಬಸವರಾಜ್ ಕೇಸ್ ತಗೊಳ್ಳಿ ನೀವು, ಬಿಕ್ಲು ಶಿವನ್ ಕೊಲೆ ಪ್ರಕರಣದಲ್ಲಿ ಅವರು ಎಷ್ಟು ದಿನ ಅಬ್ಸ್ಕ್ಯಾಂಡ್ ಆಗಿದ್ರು, ಬೇಲ್ಗಳು ರಿಜೆಕ್ಟ್ ಆಗ್ತಾನೆ ಇತ್ತು, ಫೈನಲಿ ಬೇಲ್ ಆಯ್ತು ಅಂತಾನೆ ಇಟ್ಕೊಳ್ಳಿ. ಸೊ ಎಂಕ್ವೈರಿಗೆ ಬರದೆ ಆಟಗಳು ಆಡ್ತಾ ಇದ್ರು. ಸೊ ಇದೆಲ್ಲವೂ ನೋಡಿದಾಗ ನಾವು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿದೀವೋ ಯಾರನ್ನ ಆಯ್ಕೆ ಮಾಡಿದೀವಿ ಅನ್ನೋ ಪ್ರಶ್ನೆ 100% ಉದ್ಭವ ಆಗುತ್ತೆ. ಪಕ್ಷಗಳಲ್ಲಿ ಟಿಕೆಟ್ ಅಂತವ್ರನ್ನೇ ಹುಡುಕಿ ಟಿಕೆಟ್ ಕೊಡ್ತಾರೆ. ಮೇ ಬಿ ಅವ್ರಿಗೆ ಪ್ರಭಾವ ಇದೆ ಅನ್ನೋ ಕಾರಣಕ್ಕೋ ಏನಕ್ಕೋ ಗೊತ್ತಿಲ್ಲ. ಮತ್ತು ಅವ್ರ ಹಿಂದ್ಗಡೆ ಇರೋ ಕಾರ್ಯಕರ್ತರನ್ನ ನೋಡಿದಾಗ ನನಗೆ ಬಹಳ ನೋವಾಗುತ್ತೆ. ಯಾಕೆ ಗೊತ್ತಾ, ಇವರ ಅನಾಚಾರಗಳಿಗೆ ಅವ್ರ ಹೆಸರನ್ನ ತಂದು ಅವ್ರನ್ನ ಫಿಟ್ ಮಾಡ್ಬಿಡ್ತಾರೆ. ಈ ಕೇಸಲ್ಲೂ ಅದೇ ತರ ಆಗಿದೆ. ಎಷ್ಟೋ ಜನನ ಕರ್ಕೊಂಡ್ಬಂದು ಈ ಕೇಸಲ್ಲೂ ಅದೇ ತರ ಸಿಕ್ಸಾಕಿರೋದು ಇದೆ. ನೋಡಿ, ಈಗ ಯಥಾ ರಾಜ ತಥಾ ಪ್ರಜೆ ಅಂತ. ಈಗ ಅವನು ಕಾನೂನು ಮಾಡುವನು ಒಂದು ರೀತಿಯ ಬೇಲಿ ಇದ್ದಾಗೆ, ಬೇಲಿನೇ ಎದ್ದು ಹೊಲ ಬಿದ್ದಿದೆ. ಈಗ ಇಷ್ಟೆಲ್ಲ ಇದ್ದರೂ ಕೂಡ ನ್ಯಾಯಾಲಯ ಇದನ್ನು ಸೆಗ್ರಿಗೇಟ್ ಮಾಡಿ ಒಂದು ಥರ ಇದು ಇನ್ವೆಸ್ಟಿಗೇಷನ್ ಕಷ್ಟಪಟ್ಟು CBIನವ್ರು ಮಾಡಿದ್ದನ್ನು ಒಪ್ಪಬೇಕಾದ್ರೆ ಸಾಮಾನ್ಯ ಅಲ್ಲ. ಯಾಕೆಂದರೆ ದೇ ಆರ್ ಆನ್ಸರಬಲ್ ಟು ಸೋ ಮೆನಿ ಫೋಮ್. ಇಲ್ಲಿ ಕೇಳಿ ಅದೇ ಸರ್ಕಾರ ಇದೆ. ಆ ಸರ್ಕಾರ ಯಾವ ಥರ ಇದೆ ಅಂದರೆ ಕ್ರಿಮಿನಲ್ಸ್ಗೆ ಸಪೋರ್ಟ್ ಮಾಡುವಂಥ ಸರ್ಕಾರ ಇದೆ ಅಂತ ಅಲ್ಲ. ಇದು ಕೊಲೆಗಡಕರಿಗೆ ಸಹಕಾರ, ಅವ್ರಿಗೆ ಮಿನಿಸ್ಟ್ರಿ, ಅವರಿಗೆ ಇದು ಕೊಡೋರು ರೀತಿಯಲ್ಲಿ ಇದೆ ಅಂತ ಜನ ಮಾತಾಡ್ತಾ ಇದ್ದಾರೆ, ಸಾಮಾನ್ಯ ಜನರು ಆದಿ ಬೀದಿಯಲ್ಲಿ. ಆ ಥರ ಒಂದು ಸಂದರ್ಭದಲ್ಲಿ ಇದು ಕನ್ವಿಕ್ಷನ್ ಕೊಟ್ಟಿರೋದು ನಿಜವಾಗ್ಲೂ ಒಂದು ಎಚ್ಚರಿಕೆ ಗಂಟೆ ಅಂತ ನಾನಂತೂ ಭಾವಿಸಿದ್ದೀನಿ. ಏನೇ ಆಗಲಿ, ಪೊಲೀಸರು ಒಬ್ಬರು ಚೇಲಾಗಳಲ್ಲ, ಅವರು ಲಾ ಎನ್ಫೋರ್ಸಿಂಗ್ ಏಜೆನ್ಸಿ ಯಾವ ಥರ ಇರಬೇಕಂದ್ರೆ ನಮಗೆಲ್ಲ ಪಾಠ ಹೇಳಿದ್ದಾರೆ. ಒಂದು ಲೈವ್ ವೈರ್ ಕೇಳಿ ಒಂದು ಲೈವ್ ವೈರು ನೀರಲ್ಲಾಗಲಿ ಹೋಗಲಿ, ಗಲೀಜಲ್ಲಾದರೂ ಹೋಗಲಿ, ಅದು ಇನ್ಸುಲೇಷನ್ ಕರೆಕ್ಟಾಗಿದ್ದರೆ
ಎಲ್ಲೂ ಕೂಡ ಪವರ್ ಲೀಕ್ ಆಗಲ್ಲ. ಆದರೆ ನಮಗೆ ಎಲ್ಲ ಸಂದರ್ಭಗಳು ಬರ್ತದೆ, ಗಲೀಜಲ್ಲಿ ಹೋಗೋ ಸಂದರ್ಭನೂ ಬರ್ತದೆ, ನೀವು ಒಳ್ಳೆ ನೀರಲ್ಲಿ ಹೋಗೋ ಆದರೆ ವಿ ಶುಡ್ ನಾಟ್ ಲೂಸ್ ಅವರ್ ಪವರ್. ಎಸ್ ಸರ್, ಒಂದೇ ನಿಮಿಷ. ಆ ಥರ ಕೆಲಸ ಮಾಡಿದರೆ ನಿಜವಾಗ್ಲೂ ಎಲ್ಲರೂ ಮುಟ್ಟಿದ್ರೆ ಶಾಕ್ ಹೊಡೆದೇ ಹೊಡಿತದೆ ಪೊಲೀಸರು. ಬಸವರಾಜ್ ಅವರೇ, ಈ ಹೋರಾಟದ ಹಾದಿ ಹೇಗಿತ್ತು ಅಂತ ನೀವು ಹಂಚ್ಕೊಳ್ಬಹುದಾ? ಯಾಕಂದ್ರೆ ಬಹಳಷ್ಟು ಜನ ಯುವಕರು, ಬಸವರಾಜ್ ಮುತ್ಗಿ ಅವ್ರು ನೆನ್ನೆ ಮಾತಾಡ್ತಾ ಹೇಳ್ತಾ ಇದ್ರು, ನಾನು ಯುವಕರಿಗೆ ಹೇಳ್ತೀನಿ, ಇವ್ರು ಹೇಳಿದ್ರು ಅಂತ ಹೇಳಿ ಅವ್ರಿವ್ರ ಮಾತು ಕೇಳಕ್ ಹೋಗ್ಬೇಡ್ರಿ, ಮತ್ತೆ ಜೀವನ ಹಾಳು ಮಾಡ್ಕೊಳ್ತೀರಿ ಅಂತ ನೆನ್ನೆ ಬಸವರಾಜ್ ಮುತ್ಗಿ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಪವರ್ ಟಿವಿಗೆ ಮಾತಾಡ್ತಾ. ಸೊ ಈ ಹೋರಾಟದ ಹಾದಿ ಹೇಗಿತ್ತು? ಯೋಗೇಶ್ ಗೌಡ ಅವರ ಕೊಲೆ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡಿದಂತ ರೀತಿ ಹೇಗಿತ್ತು ಬಸವರಾಜ್? ಮೇಡಮ್, ಇದು ಹೋರಾಟ ಬಹಳ ಸರಳವಾಗಿ ಇರಲಿಲ್ಲ, ಬಹಳ ಕಷ್ಟದಾಯಕವಾಗಿತ್ತು. ಮೊದಲು ಪೊಲೀಸರು ಈ ಪ್ರಕರಣದ ಮೇಲೆ ಚಪ್ಪಡಿ ಕಲ್ಲು ಹಾಕಿದಾಗ ಈ ಪ್ರಕರಣವನ್ನ ಸಿಬಿಐ ವಹಿಸಿಕೊಡಬೇಕು ಅಂತ ಕೇಳ್ಕೊಂಡಿವಿ. ನಾವು ಕೇಳಿದ್ವಿ, ಅಂದ್ರೆ ಹೊರಗಡೆಯಿಂದ ಏನು ಪಬ್ಲಿಕ್ ಫೋರಂ ಇತ್ತು ನಾವು ಕೇಳಿದ್ವಿ. ಅದಲ್ದೇನೆ ಯೋಗೇಶ್ ಗೌಡರು ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತರಾಗಿದ್ರು ಮತ್ತು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಚುನಾಯಿತರಾಗಿದ್ರು. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ನಾಯಕರು ಸಹ ಬೀದಿಗಿಳಿದು ಹೋರಾಟವನ್ನು ಮಾಡಿದ್ರು. ಇದರಲ್ಲಿ ರಾಜಕೀಯ ಷಡ್ಯಂತ್ರವಿದೆ, ರಾಜಕೀಯ ಷಡ್ಯಂತ್ರ ಮತ್ತು ರಾಜಕೀಯ ಲಾಭಕ್ಕಾಗಿ ಕೊಲೆ ಆಗಿದೆ ಅಂತ ಹೇಳಿ, ಇದು ರಾಜಕೀಯ ಲಾಭಕ್ಕಾಗಿ ಕೊಲೆ ಆಗಿದೆ ಅಂತ ಹೇಳೋಕ್ಕೋಸ್ಕರ ಒಂದು ಪ್ರೂಫ್ ಕೂಡ ಇತ್ತು. ಯೋಗೇಶ್ ಗೌಡರ ಕೊಲೆಗಿಂತ ಪೂರ್ವದಲ್ಲಿ ಒಂದು ಪತ್ರ ಯೋಗೇಶ್ ಗೌಡರಿಗೆ ಎಚ್ಚರಿಕೆ ಪತ್ರ ಬಂದಿರುತ್ತೆ. ಆ ಪತ್ರದಲ್ಲಿ ಏನಿದೆ ಅಂತ ಹೇಳಿದ್ರೆ, ನಿಮ್ಮ ಅಣ್ಣನ ಹಾಗೆ ನಿಮ್ಮ ಕೊಲೆ ಮಾಡಲು ಕೂಡ ಪ್ಲಾನ್ ಮಾಡಲಾಗಿದೆ, ಹುಷಾರಾಗಿರಿ ಅಂತೇಳಿ. ಯೋಗೇಶ್ ಗೌಡರು ಅದರಲ್ಲಿ ಅವ್ರಿಗೆ ತಲುಪಿದ್ದೆ ಒಂದು ದಿವಸ ಮುಂಚೆ. ಹಾಗಾಗಿ ಅದ್ರ ಮೇಲೆ ಏನು ಆಕ್ಷನ್ ತಗೊಳ್ಳೋಕ್ಕಿಂತ ಮುಂಚೆನೆ ಅವ್ರ ಕೊಲೆ ಆಗಿ ಹೋಯ್ತು. ಸಮಯ ಸಿಗ್ಲಿಲ್ಲ, ಕೊಲೆ ಆಯ್ತು. ಕೊಲೆ ಆದಾಗ ಅವರ ಪತ್ನಿ ಶ್ರೀಮತಿ ಮಲ್ಲಮ್ಮ ಅವರು ಮತ್ತು ಅವರ ಸಹೋದರ ಶ್ರೀ ಗುರುನಾಥ ಗೌಡರು, ಈಗಿನ ಇವತ್ತು ಅವ್ರಿಗೆ ಶಿಕ್ಷೆ ಆಗಿದೆ 7 ವರ್ಷ ಇನ್ಸ್ಪೆಕ್ಟರ್ಗೆ, ಅವ್ರ ಮುಂದೆ ಹೋಗಿ ಅವ್ರು ಹೇಳ್ತಾರೆ, ನಮ್ಗೆ ಡೌಟ್ ಇದೆ, ವಿನಯ್ ಕುಲಕರ್ಣಿ ಅವರ ಕೈ ಇದರಲ್ಲಿ ಇದೆ ಅಂತ ಹೇಳಿ ಅವ್ರ ಹೆಸರು ಹಾಕಿ ಅವರು ಒಂದು ಕಂಪ್ಲೇಂಟ್ ದೂರನ್ನು ಕೊಡಕ್ ಹೋಗ್ತಾರೆ. ಅವಾಗ ಅವರು ತಗೊಳ್ಳೋದಿಲ್ಲ, ನಿರಾಕರಿಸ್ತಾರೆ. ಅವ್ರು ಹೇಳ್ತಾರೆ, ನಿಮ್ಮ ಹತ್ರ ಏನ್ ಪ್ರೂಫ್ ಇದೆ ಅಂತೇಳಿ. ಅವತ್ತು ಈ ಪತ್ರವನ್ನು ಪ್ರೂಫ್ ಆಗಿ ಕೊಡ್ತಾರೆ. ಅವರು ಕೊಟ್ಟಾಗ ಅವ್ರು ಹೇಳ್ತಾರೆ, ಇಲ್ಲ ನೀವು ಹಿಂಗ್ ಕೊಟ್ರೆ ತಗೊಳಕ್ ಆಗೋದಿಲ್ಲ, ಅವ್ರು ಮಿನಿಸ್ಟರ್ ಇದ್ದಾರೆ, ನಾವು ವಿಚಾರಣೆಯಲ್ಲಿ ಬಂದ್ರೆ ನೋಡ್ತೇವಿ, ನೀವು ಈ ಪತ್ರವನ್ನು ನನಗೆ ಕೊಡಿ, ಅದರಲ್ಲಿ ರಾಜಕೀಯ ದುರುದ್ದೇಶದಿಂದ ಕೊಲೆ ಆಗಿದೆ ಅಂತ ಅಷ್ಟೇ ಬರೆದು ಕೊಡಿ, ಹೆಸರು ಹಾಕ್ಬೇಡಿ ಅಂತ ಹೇಳ್ತಾರೆ. ರಾಜಕೀಯ ದುರುದ್ದೇಶ ಅಂತ ಕೊಟ್ಟಾದ ಮೇಲೆ, ಆ ರಾಜಕೀಯ ದುರುದ್ದೇಶಕ್ಕೆ ಅಂತ ಹೇಳಿ ಪತ್ರ ಬಂದಿದೆ ಅಂತ ಹೇಳಿದ್ಮೇಲೆ, ಆ ಪತ್ರದ ಮೇಲೆ ಎಲ್ಲೂ ಕೂಡ ಹಿಂದಿನ ಐಒ ಅಂದ್ರೆ ರಾಜ್ಯ ಪೊಲೀಸರು ಏನು ಚಾರ್ಜ್ ಶೀಟ್ ಹಾಕ್ತಾರೆ ಎಲ್ಲೂ ಕೂಡ ವಿಚಾರಣೆನ ಮಾಡೋದಿಲ್ಲ. ಆ ಪತ್ರದಲ್ಲಿ ಹೆಸರಿರುವಂತಹ ವಿನಯ್ ಕುಲಕರ್ಣಿಯನ್ನ ವಿಚಾರಣೆಗೆ ಒಳಪಡಿಸೋದೇ ಇಲ್ಲ. ಅಂದ ಮೇಲೆ ನಾವು ಕೂಡ ಹೊರಗಡೆಯಿಂದ ಈ ಪ್ರಕರಣದ ಮೇಲೆ ಚಪ್ಪಡಿ ಕಲ್ಲು ಹಾಕಿದ್ದಾರೆ. ಈ ಪ್ರಕರಣದ ನೈಜ ಆರೋಪಿಗಳು ಯಾರು, ಇದರಲ್ಲಿ ನಿಜವಾಗ್ಲೂ ಕೊಲೆ ಮಾಡಿದಂತ ಆರೋಪಿಗಳಿದಾರೋ, ಪ್ರೊಫೆಷನಲ್ ಕಿಲ್ಲರ್ಸ್ ಯಾರಾದ್ರು ಅವರನ್ನ ಬಂಧಿಸಿಲ್ಲ, ಯಾರನ್ನೋ ಕರ್ಕೊಂಡು ಬಂದು ಇವ್ರು ಸರೆಂಡರ್ ಮಾಡಿದ್ದಾರೆ ಅಂತ ಹೇಳಿ ನಾವು ಹೋರಾಟ ಮಾಡಿದೀವಿ ಮೇಡಮ್. ಅವಾಗ ಸಾಕಷ್ಟು ನಮ್ಗೆ ಧಮಕಿಗಳು, ಬೆದರಿಕೆ ಕರೆಗಳು ಎಲ್ಲವೂ ಬಂದಿದೆ. ಸೊ ಹಾಗಾಗಿ ನಾವೇನು ಹೆದರಿಲ್ಲ. ನಾವು ಹೈಕೋರ್ಟ್ಗೆ ಹೋದ್ವಿ, ರಿಟ್ ಅಪ್ಲಿಕೇಶನ್ ಹಾಕೊಂಡು ಹೈಕೋರ್ಟ್ಗೆ ಹೋದ್ವಿ. ಮುಂದೆ ನಮ್ಮ ಹೈಕೋರ್ಟ್ ಅಲ್ಲಿ 313 ಸ್ಟೇಟ್ಮೆಂಟ್ಗೆ ಆಲ್ರೆಡಿ ಹೋಗಿದ್ದರಿಂದಾಗಿ ಹೈಕೋರ್ಟ್ ಒಂದ್ಸಲ ಅಲ್ಲಿ ತೀರ್ಪು ಬಂದ್ಬಿಡ್ಲಿ, ಆಮೇಲೆ ನಿಮ್ಮ ಹತ್ರ ಏನಾದ್ರು ಹೆಚ್ಚಿಗೆ ಸಾಕ್ಷ್ಯಾಧಾರಗಳಿದ್ರೆ ನೀವು ಬರ್ರಿ ಕೋರ್ಟ್ಗೆ ಅಂತ ಹೇಳ್ತದೆ. ಮತ್ತೆ ನಾವು ಅದನ್ನ ಚಾಲೆಂಜ್ ಮಾಡಿ ನಾವು ಸುಪ್ರೀಂ ಕೋರ್ಟ್ಗೆ ಹೋದ್ವಿ. ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಅದೇ ನಿರ್ಣಯ ಬಂತು, ನಮಗೆ SLP ಹಾಕಿ ಸುಪ್ರೀಂ ಕೋರ್ಟಿಗೆ ಹೋದ್ವಿ. ಇಲ್ಲಿ ಹೈಕೋರ್ಟಿಗೆ ಹೋದಾಗ ಆ ಸಮಯದಲ್ಲಿ, ಹೈಕೋರ್ಟಿಗೆ ಹೋದಂತ ಸಮಯದಲ್ಲಿ ಒಬ್ರು DYSP ತುಳಜಪ್ಪ ಸುಲ್ಪಿ ಅನ್ನುವಂತ ಒಬ್ಬ DYSP ವಿನಯ್ ಕುಲಕರ್ಣಿ ಪರವಾಗಿ ಗುರುನಾಥ ಗೌಡ್ರ ಕಡೆ ಸಂಧಾನಕ್ಕೆ ಬಂದಿರ್ತಾರೆ. ಗುರುನಾಥ ಗೌಡ್ರು ಆ ಸಮಯದಲ್ಲಿ ಆ ಸಂಧಾನದ ಮಾತುಕತೆಗಳನ್ನದಾವು ಅವೆಲ್ಲವನ್ನು ಕೂಡ ಆಡಿಯೋ ಮತ್ತು ವಿಡಿಯೋ ರೆಕಾರ್ಡ್ ಮಾಡಿರ್ತಾರೆ. ಅವನ್ನ ನಾವು ಕೋರ್ಟಿಗೆ ಕೊಟ್ಟಾಗ ಕೋರ್ಟ್ ಇದರಲ್ಲಿ ಏನೋ ಕಾಣ್ತಾ ಇದೆ ಅಂತ ಅನ್ಕೊಂಡು 195 ಸೆಕ್ಷನ್ 195 ಕೆಳಗಡೆ ಸಾಕ್ಷಿ ನಾಶದ ಪ್ರಕರಣ ದಾಖಲು ಮಾಡಲು ಆದೇಶ ಮಾಡುತ್ತೆ. ಅವತ್ತು ನಾವು ಪ್ರಥಮ ಬಾರಿಗೆ ಈ ಪ್ರಕರಣದಲ್ಲಿ ಒಂದು ಸಣ್ಣ ಮಟ್ಟದ ಜಯ ನಮ್ಗೆ ಸಿಕ್ಕಿರುತ್ತೆ ಮೇಡಮ್. ಮುಂದೆ ಅದು 313 ಸ್ಟೇಟ್ಮೆಂಟ್ಗೆ ಹೋಗಿರುತ್ತೆ. ನಾವು ಎಷ್ಟೋ ಸಾರಿ ಅದನ್ನ ಪ್ರಕರಣದ ವಿಚಾರಣೆಯನ್ನ ನ್ಯಾಯಾಲಯದಲ್ಲಿ ನಿಲ್ಲಿಸಿ ಅಂತ ಕೋರ್ಟ್ ಮೊರೆ ಹೋದ್ವಿ, ಬಹಳಷ್ಟು ಪ್ರಯತ್ನ ಪಟ್ವಿ, ಏನು ಕೆಲಸ ಆಗ್ಲಿಲ್ಲ. ಸೊ ಆ ಟೈಮಲ್ಲಿ ಸರ್ಕಾರ ಬಂತು, ಇದು CBI ಗೊತ್ತು. CBI ಹೋದ ಮೇಲೂ ಕೂಡ ನಮಗೆಲ್ಲ ಧಮಕಿಗಳು ಬಂದು, ಗುರುನಾಥ ಗೌಡರಿಗೆ ಧಮಕಿಗಳು ಬಂದು, ಬೇರೆ ಬೇರೆ ಪ್ರಕರಣಗಳಲ್ಲಿ ವಿನಯ್ ಕುಲಕರ್ಣಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರಿಂದ ಪೊಲೀಸ್ ಇಲಾಖೆ ಅವರ ಅಣತೆಯಂತೆ ಕುಣಿತಾ ಇದ್ದಿದ್ದರಿಂದ ಈ ಹೋರಾಟದಿಂದ ಹಿಂದೆ ಸರಿಬೇಕು ಅಂತೇಳಿ ನನ್ನ ಮೇಲೆ, ಗುರುನಾಥ ಗೌಡರ ಮೇಲೆ, ಈ ಒಂದು ಹೋರಾಟದಲ್ಲಿ ಭಾಗಿಯಾದಂತವ್ರ ಮೇಲೆ ಸುಳ್ಳು ಪ್ರಕರಣಗಳನ್ನು ಕೂಡ ದಾಖಲೆ ಮಾಡಿ ಹಿಂದೆ ಸರಿಸುವಂತಹ ಕೆಲಸವನ್ನ ಮಾಡಿದ್ರು. ಅದೇ ನಾನು ಹೇಳ್ತಾ ಇದ್ದೇನಲ್ಲ, ಈ ಒಂದು ಹೋರಾಟ ಬಹಳ ಕಷ್ಟದಾಯಕವಾಗಿತ್ತು. ಇವತ್ತು ನಮಗೆ ಹೆಮ್ಮೆ ಅನಿಸ್ತಾ ಇದೆ, ಇಂತಹ ಒಂದು ಐತಿಹಾಸಿಕ ತೀರ್ಪು ಬಂದಂತ ಪ್ರಕರಣದ ಹೋರಾಟದಲ್ಲಿ ನಾವು
ಭಾಗಿಯಾಗಿದ್ದೀವಿ ಅನ್ನುವಂತ ಹೆಮ್ಮೆ ನನಗಿದೆ ಅಂತ ನಾನು ಮೊದಲಿಗೆ ಹೇಳಿದೆ ಮೇಡಮ್. ನನ್ನ ಕಡೆಯದಾಗ ಒಂದು ಚಿಕ್ಕ ಪ್ರಶ್ನೆ ಕೇಳ್ಬಿಡ್ತೀನಿ ನಿಮ್ಗೆ. ನೀವೊಬ್ಬ ಹೋರಾಟಗಾರ ಅನ್ನೋದನ್ನ ಪಕ್ಕಕ್ಕಿಟ್ಟು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಅಥವಾ ಈ ರಾಜ್ಯದ ಈ ದೇಶದ ಪ್ರಜೆಯಾಗಿ ನೀವು ಕನ್ಸಿಡರ್ ಮಾಡೋದಾದ್ರೆ, ನಾವು ಏನಾದ್ರೂ ಆದ ತಕ್ಷಣ ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ, ಪೊಲೀಸ್ರ ಹತ್ರ ಹೋಗಿ ಹೇಳ್ಕೊಳಪ್ಪ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗಬಹುದು ಅಂತ. ಕೆಲವು ಎಕ್ಸೆಪ್ಷನಲ್ ಕೇಸ್ಗಳು ಪೊಲೀಸ್ ಸ್ಟೇಷನ್ ಅನ್ನ ದುರುಪಯೋಗ ಪಡಿಸ್ಕೊಳ್ಳುವಂತ ಪ್ರಕರಣಗಳನ್ನ ಬಿಟ್ಟು ನಾನು ಕಾಮನ್ ಆಗಿ ಹೇಳ್ತಾ ಇರೋದು. ಸೊ ಇಂಥ ಸಮಯದಲ್ಲಿ ರಕ್ಷಣೆಗೆ ನಿಲ್ಬೇಕಾದಂತ ಪೊಲೀಸರು ಅಧಿಕಾರದ ಒತ್ತಡಕ್ಕೆ ಮಣಿದು ಅಥವಾ ಇನ್ಯಾವುದೋ ಆಸೆಗೆ ಮಣಿದು ಈ ರೀತಿ ಇಡೀ ಪ್ರಕರಣವನ್ನೇ, ಯಾಕೆಂದ್ರೆ ಇಲ್ಲಿ ನಾವು ಯೋಗೇಶ್ ಗೌಡ ಕೊಲೆ ಆಯ್ತು ಅಂದ ತಕ್ಷಣ ಯೋಗೇಶ್ ಗೌಡರ ಪತ್ನಿನೂ ನೋಡ್ಬೇಕು, ಯೋಗೇಶ್ ಗೌಡರ ಮಕ್ಕಳನ್ನ ನೋಡ್ಬೇಕು, ಅವ್ರ ಕುಟುಂಬ ನೋಡ್ಬೇಕು, ಆ ಕುಟುಂಬ ಎಷ್ಟು ಸಫರ್ ಆಗುತ್ತೆ ಅನ್ನೋದನ್ನು ಕೂಡ ನಾವೆಲ್ಲರೂ ಯೋಚನೆ ಮಾಡ್ಬೇಕಾಗತ್ತೆ ಈ ಸಮಾಜದಲ್ಲಿ ನಿಂತ್ಕೊಂಡು. ಯಾಕೆ ಅದೆಲ್ಲರೂ ನಮ್ಮ ಜವಾಬ್ದಾರಿ ಕೂಡ ಆಗುತ್ತೆ. ಸೊ ಪೊಲೀಸರ ಈ ನಡವಳಿಕೆ ಅಂದ್ರೆ ಈಗಲೂ ಬಹಳಷ್ಟು ಪ್ರಕರಣಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಪೊಲೀಸರ ನಡವಳಿಕೆ ಹೇಗಿರುತ್ತೆ ಅಂತ ಹೇಳಿ. ಸೊ ಏನ್ ಹೇಳ್ತೀರಿ ಪೊಲೀಸ್ ಸಿಸ್ಟಮ್ ಬಗ್ಗೆ ಬಸವರಾಜ್? ಮೇಡಮ್, ಪೊಲೀಸರಿಗೆ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಟ್ರೆ ಪೊಲೀಸರು ಬಹಳ ಚೆನ್ನಾಗಿ ಮಾಡ್ತಾರೆ ಮೇಡಮ್. ಪೊಲೀಸ್ ವ್ಯವಸ್ಥೆ ಅನ್ನೋದು ಬಹಳ ಚೆನ್ನಾಗಿದೆ. ಇಲ್ಲಿ ಏನಾಗ್ತಾ ಇದೆ, ಪೊಲೀಸ್ ಪೋಸ್ಟಿಂಗ್ ತಗೊಳ್ಬೇಕಾದ್ರೆ ರಾಜಕಾರಣಿಗಳು ಆ ಭಾಗದ ಎಂ ಎಲ್ ಎ ಅಥವಾ ಮಿನಿಸ್ಟರ್ ಮಿನಿಟ್ಸ್ ತಗೊಂಡು ಶಿಫಾರಸು ಪತ್ರ ತೆಗೆದುಕೊಂಡು ಪೋಸ್ಟಿಂಗ್ ತಗೊಳ್ಬೇಕಾಗತ್ತೆ. ಆವಾಗ ಅಲ್ಲಿ ಆ ಎಂ ಎಲ್ ಎ ಅಥವಾ ಮಿನಿಸ್ಟರ್ ಅವ್ರು ಏನೇ ಕೃತ್ಯಗಳನ್ನು ಮಾಡಿದ್ರು ಕೂಡ ಅದರ ಮೇಲೆ ಅದನ್ನು ಮುಚ್ಚಿ ಹಾಕುವಂತ ಕೆಲಸ ಪೊಲೀಸರು ಮಾಡ್ಲಿಕ್ಕೆ ಅವ್ರು ಹಚ್ತಾರೆ. ಸೊ ಈ ಶಿಫಾರಸುಗಳ ಪತ್ರಗಳನ್ನು ತೆಗೆದುಕೊಂಡು ಪೋಸ್ಟಿಂಗ್ ಕೊಡೋದನ್ನ ನಿಲ್ಲಿಸಿದ್ರೆ ಪೊಲೀಸರಿಗೆ ಇಂಡಿಪೆಂಡೆಂಟ್ ಆಗಿ ಯಾರೇ ಇರಲಿ ತಪ್ಪು ಮಾಡಿದ್ರೆ ಕಾನೂನಿನಡಿಯಲ್ಲಿ ನೀವು ಏನ್ ಕ್ರಮ ತಗೊಳ್ಬೇಕು ತೆಗೆದುಕೊಳ್ಳಿ ಅಂತ ಸರ್ಕಾರ ಮುಕ್ತವಾಗಿ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಪೊಲೀಸರು ಚೆನ್ನಾಗೇ ಕೆಲಸ ಮಾಡ್ತಾರೆ ಮೇಡಮ್. ಪೊಲೀಸರು ಯಾವತ್ತೂ ಕೆಟ್ಟವರಲ್ಲ. ಆಲ್ ರೈಟ್. ಯಾಕೆಂದ್ರೆ ಒಂದು IPS ಆಗ್ಬೇಕಂದ್ರೆ ಒಂದು ಎಕ್ಸಾಮ್ ಪಾಸ್ ಮಾಡಿ ಬರ್ಬೇಕು. ಸಾಕಷ್ಟು ಸರ್ ಒಂದೇ ಮನುಷ್ಯ ಹೇಳ್ಬಿಡ್ತೀನಿ ಸರ್, ಒಂದು ಎಕ್ಸಾಮ್ ಪಾಸ್ ಮಾಡ್ಬೇಕು. ಇವತ್ತು PSI ಆಗ್ಬೇಕಂದ್ರೆ ಅದಕ್ಕೆ ಸಾಕಷ್ಟು ಎಕ್ಸಾಮ್ಗಳನ್ನ ಪಾಸ್ ಮಾಡ್ಕೊಂಡ್ ಬರ್ಬೇಕಾಗತ್ತೆ. ಅಂತ ನಾಲೆಡ್ಜ್ ಇಟ್ಕೊಂಡು ಕೆಪಾಬಿಲಿಟಿ ಮೇಲೆ ಸೀಟ್ ತಗೊಂಡು ಪಾಸ್ ಆಗಿ ಬರುವಂತ ಪೊಲೀಸರು ಪೋಸ್ಟಿಂಗ್ಗೋಸ್ಕರ ಒಬ್ಬ ರಾಜಕಾರಣಿ ಹತ್ರನೋ ಅಥವಾ ಡಿಪಾರ್ಟ್ಮೆಂಟ್ ಹತ್ರನೋ ಹೋಗಿ ನಿಂತ್ಕೋಬೇಕು ಅಂತ ಅಂದಾಗ ಅಫ್ಕೋರ್ಸ್ ಅದು ಅವರಿಗೂ ಹರ್ಟ್ ಆಗ್ಬೋದು. ಇಲ್ಲಿ ಎಲ್ಲೂ ನಾನು ಪೊಲೀಸರು ಕೆಟ್ಟವರು ಅಂತ ಹೇಳ್ತಿಲ್ಲ, ವ್ಯವಸ್ಥೆ ಪೊಲೀಸರನ್ನ ಯಾವ ರೀತಿ ಬದಲಾಯಿಸಿದೆ ಅನ್ನೋದನ್ನ ನಾನು ತಿಳಿಸೋದಕ್ಕೆ ಅಂತ ಬಂದೆ. ಬಸವರಾಜ್ ಅವರು ಹೇಳಿದ್ದನ್ನು ಒಪ್ತೇನೆ. ಈ ಅನಿಷ್ಟ ಪದ್ಧತಿ ಯಾವಾಗಿಂದ ಸೃಷ್ಟಿ ಆಯಿತು ಅಂತ ಹೇಳಿದ್ರೆ, ಈ ಜನತಾ ಗೌರ್ಮೆಂಟ್ ಬಂತು ಫಸ್ಟಿಗೆ, ಜನತಾ ಪಾರ್ಟಿದು. ಆಗ ಸ್ವಲ್ಪ ಶಾರ್ಟೇಜ್ ಇದ್ರು MLAಗಳು. ಆಗ ರಾಮಕೃಷ್ಣ ಹೆಗಡೆಯವರು ಹುಟ್ಟಾಕಿದಂಥ ಒಂದು ಅನಿಷ್ಟ ಪದ್ಧತಿ ಇದು. ಅಲ್ಲಿ ತನಕ ಯಾರಾದರೂ ಒಬ್ಬರು ಪೋಸ್ಟಿಂಗ್ಸ್ ಸಲುವಾಗಿ ಒಬ್ಬ MLAದು ಒಂದು ಪತ್ರ ಬರೆಸಿದ್ದಾನೆ DGಗೆ ಅಥವಾ IG ಅಂತ ಹೇಳಿದರೆ, ಅದು ಅವರು ACR ಅಂದರೆ ಆ್ಯನ್ಯುಯಲ್ ಕಾನ್ಫಿಡೆನ್ಷಿಯಲ್ ರಿಪೋರ್ಟಿಗೆ ಹೋಗ್ತಿತ್ತು. ಅಲ್ಲಿ ರಿಪೋರ್ಟ್ ಆದರೆ ಅವನ ಮುಂದಿನ ಭವಿಷ್ಯ ಸೀಸ್ ಆಗ್ತಿತ್ತು. ಅಂದರೆ ಇಂಟರ್ನಲ್ ಇವನು ಈಸ್ ಇನ್ ಎ ಪೊಸಿಷನ್ ಟು ಈಲ್ಡ್ ಟು ದ ಪೊಲಿಟಿಷಿಯನ್ಸ್ ಅಥವಾ ಈಸ್ ಟ್ರೈಂಗ್ ಟು ಗೆಟ್ ದಿ ಸಪೋರ್ಟ್ ಆಫ್ ದಿ ಔಟ್ಸೈಡರ್ಸ್. ಒಂದು ಬ್ರೇಕ್ ತಗೋಬೇಕು. ಆಗ ಆ ಒಂದು ಭಯ ಇವತ್ತು ಇಲ್ಲ. ಎಸ್, ಬ್ರೇಕ್ ತಗೊಳ್ತೀನಿ ಸರ್. ಬಸವರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್. ಹೋರಾಟಕ್ಕೆ ಜಯ ಸಿಕ್ಕಿದೆ ನಿಮಗೆ. ಆಲ್ ರೈಟ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್.